ತುಂಬಿಕೊಂಡಿರುವಂತಹ ನಮ್ಮ ಸುಂದರವಾದ ಕಂದವಾರ ಕೆರೆ ಒಂದು ಸಲ ಒಂದು ಸುಮಾರು ವರ್ಷಗಳಿಂದ ಇಡೀ ಚಿಕ್ಕಬಳ್ಳಾಪುರಕ್ಕೆ ಜೀವನಾಡಿ. ಇವತ್ತು ಈ ಒಂದು ಕೆರೆಕಟ್ಟೆಯ ಮಡಲಲ್ಲಿ ವಿಷವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಎಲ್ಲ ನಾಯಕರು ಒಗ್ಗಟ್ಟಾಗಿ ಸೇರಿಕೊಂಡು ಮಾಡಿ ಅದರಲ್ಲಿ ಸಫಲ ಕೂಡ ಆಗಿದ್ದಾರೆ. ನಿಜಕ್ಕೂ ಖೇದಕರ ಸಂಗತಿ. ನಾವು ಅಟ್ಲೀಸ್ಟ್ ಈ ಬಾರಿ ಆದರೂ ಮೊದಲನೇದಾಗಿ ನಮಗೆ ಕೊಳಚೆ ನೀರೇ ಬೇಡ, ಬೇರೆ ಬೇರೆ ಕೃಷ್ಣಾ ನದಿ ನೀರು ತರ್ಬೋದು. ಮತ್ತು ಇವ್ರು ಏನು ಹೇಳ್ತಿದ್ದಾರೆ, ಎತ್ತಿನ ಹೊಳೆ ನೀರು ಬರೀ ಕನಸಾಗೆ ಉಳಿದೋಯ್ತು. ಆಲ್ರೆಡಿ ಒಂದು ಜನ್ರೇಷನ್ ಮುಗಿದೋಗ್ತಾ ಬಂತು. ಇವರು ಎತ್ತಿನ ಹೊಳೆ ಅಂತ ಕನಸುಗಳನ್ನ ಕಟ್ಟಿ ಹೇಳೋದಕ್ಕೆ ಸ್ಟಾರ್ಟಾಗಿ ಜನ್ರೇಷನ್ಗಳೇ ಚೇಂಜ್ ಆಗ್ತಾಯಿದೆ. ಆದರೆ ಯಾವುದೇ ಕಾರಣಕ್ಕೂ ಎತ್ತಿನ ಹೊಳೆ ನೀರು ಕೇವಲ ಅವರಿಗೆ ಹಣದ ಹೊಳೆ ಹರಿಸಿದಂತಹ ಹಣವನ್ನು ಎತ್ತೋ ಅಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಅದು ಟೆಂಡರ್ ಆಗಿತ್ತು. ಅದು ಇವತ್ತು ಸಹ ಎಲ್ಲೂ ನೀರು ಬಂದಿಲ್ಲ. ಅದ್ರ ಜೊತೆಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮತ್ತು ನನಗೆ ದೊಡ್ಡವರು ತಜ್ಞರು ಮತ್ತು ಅಧಿಕಾರಿಗಳು ಹೇಳಿದ ಪ್ರಕಾರ ಆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನಿತ್ತು ಕೇವಲ ನನ್ನ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಿಗೆ ಮಾತ್ರ ನೀರು ತರುವಂತಹ ಒಂದು ಯೋಜನೆ ಮೊದಲಾಗಿತ್ತು. ಆ DPR ಆಗಿದ್ದೇ ಅದು. ಆದರೆ ನಮ್ಮ ರಾಜಕೀಯ ನಾಯಕರ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಬೇರೆಯವರು ನಮ್ಮ ರಾಜಕೀಯ ನಾಯಕರಿಗಿಂತ ನಮ್ಮ ಜನಪ್ರತಿನಿಧಿಗಳಿಗಿಂತ ಸ್ಟ್ರಾಂಗೋ ಗೊತ್ತಿಲ್ಲ, ಅಲ್ಲಿ ನೀರೇ ಇಲ್ಲ. ಬರೋ ಒಂದಷ್ಟು ನೀರನ್ನು ಸಹ ಅಲ್ಲೇ ಚಿತ್ರದುರ್ಗಕ್ಕೆ, ತುಮಕೂರಿಗೆ ಹರಿಸ್ಕೊಳೋ ಅಂತಹ ಕೆಲಸವನ್ನು, ಸಕಲೇಶ್ಪುರಕ್ಕೆ ಹರಿಸ್ಕೊಳೋ ಅಂತಹ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ನೀರು ಬರ್ದಿರೋ ಹಂಗೆ ಎಲ್ಲರೂ ಸೇರಿ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲರೂ ಸೇರಿ ಒಂದು ಕೆಲಸ ಮಾಡ್ತಿದ್ದಾರೆ. ಎತ್ತಿನ ಹೊಳೆನ ಸೈಡ್ಗಿಟ್ರೆ ಮನಸ್ಸು ಮಾಡಿದ್ರೆ ಕೃಷ್ಣಾ ನದಿ ನೀರು ತರ್ಬೋದು. ಇವರು ಯಾರಿಗೂ ಆ ರೀತಿಯ ಒಂದು ರಾಜಕೀಯ ಇಚ್ಛಾಶಕ್ತಿ ಇದ್ದಂಗಿಲ್ಲ. ಇಲ್ಲಿ ಹಿಂದೂಪುರದವರೆಗೂ ಬಂದಿದೆ. ಆ ಮಾಲೂರಿನ ಬಾರ್ಡ್ರ್ನಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿ ನೀರು ನಿಜಕ್ಕೂ ಎಲ್ಲ ನೀರು ಸಮುದ್ರದಲ್ಲಿ ಸೇರ್ತಾ ಇದೆ, ಹೆಚ್ಚುವರಿ ನೀರು. ಅದನ್ನು ತರೋ ಅಂತಹ ಇಚ್ಛಾಶಕ್ತಿ ನಮ್ಮ ರಾಜಕೀಯ ನಾಯಕರು ಯಾರೂ ಮಾಡ್ತಾಯಿಲ್ಲ. ನಿಜಕ್ಕೂ ದುರ್ದೈವ. ಅದ್ರ ಜೊತೆಗೆ ಈ ಕೊಳಚೆ ನೀರೇ ಬೇಡ ಅಂತಿದ್ದವರು ನಾವು ವಿಧಿ ಇಲ್ದಿರ ಅಟ್ಲೀಸ್ಟ್ 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ ಅಂತ ಹೇಳಿದಾಗ ಅದನ್ನೂ ಸಹ ಇವ್ರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿಯ ಬಜೆಟ್ನಲ್ಲಿ ನಿಮ್ಮ ಕೈ ಹಿಡಿತೀವಿ, ಕಾಲು ಹಿಡಿತೀವಿ, ಕೊನೆಗೇನಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಎದ್ದು ನಿಲ್ತೀವಿ ಅಂತ ಎಲ್ಲ ರೀತಿ ಹೇಳಿದ್ರೂ ಸಹ ಒಂದು ಎಮ್ಮೆ ಚರ್ಮದ ಒಂದು ಪ್ರವೃತ್ತಿಯನ್ನು ಇವರು ಪ್ರದರ್ಶನ ಮಾಡಿದೆ ಸರ್ಕಾರ. ಹಾಗೂ ವಿಶೇಷವಾಗಿ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಇದಕ್ಕೂ ಮೊದಲು ನಮ್ಮ ನೀರಾವರಿ ಹೋರಾಟದ ಬಗ್ಗೆ ಏನೆಲ್ಲ ಮಾತುಗಳನ್ನು ಆಡ್ತಿದ್ರು, ಎಷ್ಟೆಲ್ಲ ಕೂಗಾಟ, ಅರಚಾಟ ಎಲ್ಲವೂ ಈಗ ಸೈಲೆಂಟಾಗಿ ನನ್ನ ಚಿಕ್ಕಬಳ್ಳಾಪುರವನ್ನು ಪ್ರತಿನಿಧಿಸೋರೇ ಇಲ್ದಿರ ಆಗಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಾವು ಅವತ್ತೇ ಹೇಳ್ದಂಗೆ ನಾವೆಲ್ಲ ಸಾಮಾನ್ಯ ಪ್ರಜೆಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಈಗ ಆ ಒಂದು ಒಗ್ಗಟ್ಟಿನ ಫಲವಾಗಿ ನಿನ್ನೆ ಬಜೆಟ್ ಬಂತು, ಆ ಬಜೆಟ್ನಲ್ಲಿ ತೀರಾ ನಿರಾಶಾದಾಯಕವಾದಂತಹ ಒಂದು ಯೋಜನೆಗಳನ್ನು ಚಿಕ್ಕಬಳ್ಳಾಪುರಕ್ಕೆ ಘೋಷಣೆ ಮಾಡಿರೋದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣವನ್ನು ಮೀಸಲಿಡದೇ ಇರುವಂಥದ್ದು, ಅದರ ಬಗ್ಗೆ ಏನೂ ಚಕಾರವೇ ಎತ್ತದೇ ಇರುವಂತಹ ಈ ಸರ್ಕಾರ ವಿರುದ್ಧ ನಾವು ಆವತ್ತೇ ಹೇಳಿದಾಗೆ ಈಗ ನಮಗಿನ್ನೇನೂ ವಿಧಿ ಇಲ್ಲ, ಭೂಮಿವರೆಗೂ ಬಗ್ಗಿಬಿಟ್ಟಿದ್ದೀವಿ. ಈಗ ಎದ್ದು ನಿಂತ್ಕೊಳ್ಳೇಬೇಕಾಗಿರುವಂಥ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಚುರುಕನ್ನು ಮುಟ್ಟಿಸುವಂತಹ, ಸರ್ಕಾರದ ವೈಫಲ್ಯತೆಯನ್ನು ಜನಗಳಿಗೆ ತಲುಪಿಸುವಂತಹ ಮತ್ತು ಸರ್ಕಾರವನ್ನು ಈ ಮುಖಾಂತರ ಒಂದು ಕಿತ್ತೊಗೆಯುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋದಕ್ಕೆ ಇವತ್ತಿಂದ ಮುಂದಡಿ ಇಡಬೇಕು. ಇವತ್ತಿಂದ ಶಂಕುಸ್ಥಾಪನೆ ಆಗಬೇಕು. ಈ ಒಂದು ಕೆಲಸಕ್ಕೆ ದುಷ್ಟ ಸಂಹಾರ ಆಗಬೇಕು. ಈ ಕಾಂಗ್ರೆಸ್ ಸರ್ಕಾರ ಏನಿದೆ ನನ್ನ ಇಡೀ ರಾಜ್ಯಕ್ಕೆ ಇದೊಂದು ಶಾಪದ ಮಾದರಿಯಲ್ಲಿ ನಿಂತ್ಕೊಂಡಿದೆ. ನಮಗೆ ನೀರು ಕೂಡ ಕೊಡದಿರೋಕ್ಕೆ ಯೋಗ್ಯತೆ ಇಲ್ಲದಿರೋಂತಹ ಇಂಥ ಸರ್ಕಾರವನ್ನು ಕಿತ್ತೊಗೆಯೋ ಒಂದು ನಿಟ್ಟಿನಲ್ಲಿ ಸಾಮಾನ್ಯ ಪ್ರಜೆಗಳಾಗಿ ಚಿಕ್ಕಬಳ್ಳಾಪುರದಿಂದ ಈ ಅಭಿಯಾನ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ನಗರದ ನಿವಾಸಿಗಳಿಗೆ ತಾವು ಕುಡಿಯುತ್ತಾ ಇರುವಂತಹ ಯಾವ ನೀರು ಅಂತ ತೋರಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನೋಡಿ, ಈ ಗಲೀಜಾಗಿರುವಂತಹ ನೀರು ಇದರಲ್ಲೆಲ್ಲ ಜೊಂಡು ಬೆಳ್ಕೊಂಡಿದೆ. ಆ ಕಡೆ ಎಲ್ಲ ವಿಪರೀತ ಟನ್ಗಟ್ಟಲೆ ಜೊಂಡು ಆ ಕಡೆ ನಿಂತಿದೆ. ನಿಜಕ್ಕೂ ಇಲ್ಲಿ ಸುತ್ತಮುತ್ತಲಿನ ಜನಗಳು ಸಹ ನಂಗೆ ತುಂಬ ಜನ ಹೇಳ್ತಿದ್ರು,
ಒಂದಷ್ಟು ಜನ ಹೊರಗಡೆ ಬಂದು ಮಾತಾಡೋಕ್ಕೆ ಭಯ ಬೀಳುವಂತಹ ಇದು ಒಂದು ಸನ್ನಿವೇಶ ಇದೆ. ಒಂದಷ್ಟು ಜನ ಹೇಳ್ಬೋದು ಅವರ ಕಷ್ಟಗಳನ್ನು. ಇವನ್ ಬರೀ ನೀರು ಮಾತ್ರ ಅಲ್ಲ, ವಾತಾವರಣನೇ ಕುಲುಷಿತ ಆಗಿದೆ, ಗಾಳಿ ನಿಜಕ್ಕೂ ಪೊಲ್ಯೂಟ್ ಆಗಿದೆ, ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿರುವಂಥ ಸುತ್ತಮುತ್ತಲ ಮನೆಗಳವ್ರಿಗೆ. ಇಲ್ಲಿರುವಂತಹ ಮೀನುಗಳಾಗಲಿ ಇನ್ನೊಂದಾಗಲಿ ಯಾವುದು ಬದುಕ್ತಾ ಇಲ್ಲ, ಎಲ್ಲನೂ ಸತ್ತು ಅಲ್ಲಲ್ಲಿ ತೇಲುವಂತಹದ್ದು ಕೂಡ ನಾವು ಎಷ್ಟೋ ಸಲ ನೋಡ್ತಾ ಇರ್ತೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೊಡ್ತಾ ಇರ್ತದೆ. ಜೊತೆಗೆ ಆ ಸೊಳ್ಳೆಗಳು, ನಾನು ಆವತ್ತೇ ಹೇಳಿದಾಗೆ ದೈತ್ಯಾಕಾರವಾಗಿರುವಂತಹ ಸೊಳ್ಳೆಗಳು ಇದರಿಂದ ಬಂದು ಜನಗಳಿಗೆ ತೊಂದರೆ ಕೊಡ್ತಾ ಇರುವಂತಹ ಬರಬಾರ್ದು ಕಾಯಿಲೆಗಳು ಬರುವಂತಹ ಒಂದು ಸನ್ನಿವೇಶ ಕಂದವಾರದ ಭಾಗದಲ್ಲಿ ಮತ್ತು ಇಡೀ ನನ್ನ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಹಂತವಾಗಿ ಈ ಒಂದು ಸನ್ನಿವೇಶನ ನಾವು ತಂದ್ಕೊತಾ ಇದ್ವಿ. ಅದೇ ರೀತಿ ಇವತ್ತು ಈ ನೀರು ಎಲ್ಲರೂ ಏನು ಹೇಳ್ತಿದ್ರು, ಜಲ ಮರುಪೂರ್ಣ ಆಗ್ತಿದೆ ಅಷ್ಟೇ, ಯಾವುದೇ ಕಾರಣಕ್ಕೂ ಇದರಿಂದ ಏನೂ ತೊಂದರೆ ಆಗ್ತಿಲ್ಲ, ಏನು ಇದು ನೀರಿಗೆ ಕುಡಿಯೋ ನೀರಿಗೆ ಬರೋದಿಲ್ಲ, ಕೃಷಿಗೇನು ಕೊಡ್ತಾ ಇಲ್ಲ ಅಂಥೇಳಿ ಸರ್ಕಾರಗಳು ನಮಗೇನು ತಲೆ ಮೇಲೆ ಗೂಬೆ ಕೂಡಿಸುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಇವತ್ತು ಈ ಕಂದವಾರ ಕೆರೆ ಹತ್ರ ನಾನು ಬಂದಿದ್ದೀನಿ. ನೋಡಿ, ಇದು ಕಂದವಾರ ಕೆರೆ. ಇಲ್ಲೇ ಒಂದು 4 ಹೆಜ್ಜೆ ದೂರದಲ್ಲಿರುವಂತಹ ಬೋರ್ವೆಲ್ಗಳನ್ನು ಇವಾಗ ನಾನು ತಮಗೆ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ಅಲ್ಲಿ ಬೋರ್ವೆಲ್ಗಳ ಹತ್ರ ಬರಬೇಕು. ಎಲ್ಲ ಲೈವ್ ಬೋರ್ವೆಲ್ಸ್ ಇದೆ. ಇದಕ್ಕೆ ಮೊದಲು ಸುಮಾರು ಬೋರ್ವೆಲ್ಸು ಇದೇ ಕಂದವಾರ ಕಟ್ಟೆ ಇದರಲ್ಲಿ ನೀರಿಲ್ಲದೆ ಇದ್ದಾಗ ಫೇಲ್ಯೂರ್ ಆಗಿದ್ದಂತಹ ಬೋರ್ವೆಲ್ಸು ಇವತ್ತೆಲ್ಲ ರೀಚಾರ್ಜ್ ಆಗಿದೆ. ಇದನ್ನೆಲ್ಲರೂ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಗಮನಿಸ್ತಾ ಇದ್ದಾರೆ. ಆದರೆ ಅವ್ರ ಗಮನಕ್ಕೆ ಇನ್ನಷ್ಟು ನಿಖರವಾಗಿ ತರುವಂತಹ ಕೆಲಸ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಒಂದೊಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇದೊಂದು ನನ್ನ ಜವಾಬ್ದಾರಿ ಅಂತ ಅನಿಸಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ನಿಮಗೆ ಆ ಲೈವ್ ಇರೋ ಬೋರ್ವೆಲ್ಗಳನ್ನು ತೋರಿಸ್ತೀನಿ. ಅಲ್ಲಿಂದಲೇ ನಿಮ್ಮ ಮನೆಗಳಿಗೆ ನೀರು ಬರ್ತಾ ಇರೋದನ್ನು ನಾನು ನಿಮ್ಗೆ ಇವಾಗಲೇ ಕಣ್ಣಾರೆ ತೋರಿಸೋವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಏನಂತಂದರೆ, ಈಗ ತಾನೇ ನಾವು ಕಂದವಾರ ಕೆರೆಯ ನೀರನ್ನು ನೋಡಿದ್ವಿ. ಆ ಕಟ್ಟೆ ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ಸರ್ಕಾರನೇ ಹಾಕಿರೋಂತಹ ಬೋರ್ಡನ್ನು ತಾವೆಲ್ಲರೂ ದಯವಿಟ್ಟು ಜನಗಳಿಗೆ ತೋರಿಸುವಂಥ ಕೆಲಸ ಮಾಡಬೇಕು. ಸರ್ಕಾರ ಹಾಕಿರೋ ಬೋರ್ಡ್ ಇದು. ಏನು ಹಾಕಿದ್ದಾರೆ? HN ವ್ಯಾಲಿಯ ಯೋಜನೆಯಡಿ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನು ಅಂತರ್ಜಲ ಮರುಪೂರಣಕ್ಕಾಗಿ ಈ ಕೆರೆಗೆ ಹರಿಸಲಾಗಿದೆ. ಈ ನೀರನ್ನು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಉಪಯೋಗಿಸಬಾರದು. ಸರ್ಕಾರ ಬರೆದಿರೋ ಅಂತಹ ಮಾತನ್ನ ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ದಯವಿಟ್ಟು ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು. ಇದನ್ನ ತಾವು ಗಮನದಲ್ಲಿಟ್ಕೊಂಡು ಬದುಕೋದನ್ನ ಕಲಿಬೇಕು. ಸರ್ಕಾರ ಹೇಳಿರೋ ಮಾತು, ಈ ನೀರನ್ನು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಉಪಯೋಗಿಸಬಾರದು. ಸದರಿ ನೀರನ್ನು ಅನಧಿಕೃತವಾಗಿ ಉಪಯೋಗಿಸಿದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ನಾವು ಅದನ್ನು ಕುಡಿಯೋದಕ್ಕಾಗಲಿ ವ್ಯವಸಾಯಕ್ಕಾಗಲಿ ನಾವು ಉಪಯೋಗಿಸಿದ್ರೆ ಅದು ಅನಧಿಕೃತ ಅನ್ನೋದು ಸರ್ಕಾರದ ಒಂದು ಎಚ್ಚರಿಕೆ. ಹಾಗಾದರೆ ಇಲ್ಲೇ ಇನ್ನೊಂದು 10 ಹೆಜ್ಜೆ ಮುಂದಕ್ಕೆ ಇವಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಅಲ್ಲಿ ಬೋರ್ವೆಲ್ಗಳಾಕಿ ಈ ಕೆರೆ ನೀರು ಬರ್ದಿರೋ ಬೋರ್ವೆಲ್ಲಲ್ಲಿ ಇನ್ಯಾವ ನೀರು ಬರ್ತಿದೆ ಅನ್ನೋದನ್ನು ಸರ್ಕಾರವನ್ನು ನಡೆಸ್ತಿರೋ ಅಂತಹ ಏನು ರಾಜಕಾರಣಿಗಳು, ನಾಯಕರು ನಮಗೆ ತಿಳಿಸ್ಕೊಡ್ಬೇಕು. ಯಾಕಂತಂದರೆ ಬೇರೆ ಎಲ್ಲೂ ಹಾಕದೇ ಇರೋಷ್ಟು ಬೋರ್ಗಳನ್ನು ಈ ಕಟ್ಟೆ ಮೇಲೇ ಸುಮಾರು ಬೋರ್ವೆಲ್ ಹಾಕೋದ್ರ ಕಾರಣ ಏನು? 7 ಬೋರ್ವೆಲ್ಲು ಲೈವ್, 7 ಬೋರ್ವೆಲ್ ಇದೆ. ಅದರಲ್ಲಿ ನನಗೆ ಗೊತ್ತಿರೋ 5-6 ಲೈವ್ ಇದೆ. ಅಂದರೆ ಅದರಿಂದ ನೀರು ಹೋಗ್ತಾ ಇದೆ. ಹಾಗಾದರೆ ನೀವು ಬೇರೆ ಕಡೆ ನೀರು ಸಿಗುತ್ತೆ, ಅಂತರ್ಜಲ ಆಗುತ್ತೆ ಅನ್ನಂಗಿದ್ರೆ ಕೆರೆ ಪಕ್ಕ ಯಾಕೆ ಹಾಕಿದ್ರಣ್ಣ ಬೋರ್ವೆಲ್ಲು? ಅಂದರೆ ಕೆರೆ ನೀರು ನಿಮ್ಗೆ ಈಸಿಯಾಗಿ ಬೋರ್ವೆಲ್ಲಲ್ಲಿ ಸಿಗುತ್ತೆ ಅಂತ ತಾನೇ ಯಾರನ್ನ ಮೂರ್ಖರನ್ನು ಮಾಡಿಕೊಟ್ಟಿದ್ದೀರ ನೀವು ಸರ್ಕಾರಗಳು? ನೀವು ಮೂರ್ಖರನ್ನು ಮಾಡೋದ್ರ ಜೊತೆಗೆ ನನ್ನ ಜನತೆಯ ಪ್ರಾಣದ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದೀರಿ ನೀವು? ಏನು ನಾವೇನು ತೆರಿಗೆ ಕಟ್ತಾ ಇಲ್ವಾ? ಚಿಕ್ಕಬಳ್ಳಾಪುರ ಏನಾದರೂ ಪಾಕಿಸ್ತಾನದಲ್ಲಿದೆಯಾ? ಇನ್ನು ಏನು ನಿಮ್ಮ ಹತ್ರ ಕಾಲು ಹಿಡಿದು ಗೋಗರ್ಕೊಳೋದು ಅಷ್ಟೇ. ನಮಗೆ ಎಲ್ಲರೂ ಬಂದ್ಬಿಡ್ತೀವಿ ನಿಮ್ಮ ಮನೆಗಳ ಹತ್ರ ಹೇಳಿ, ನೀವು ಕಾಲಿಗೆ ಬಿದ್ದು ನಾವು ನಿಮಗೆ ಏನು ಕೇಳ್ಕೊಬೇಕು ಎಲ್ಲನೂ ಹೇಳ್ಕೊಟ್ಬಿಡಿ, ಅದೆಲ್ಲ ಮಾಡ್ತೀವಿ. ನಮ್ಮ ಹಣ ರೀ, ತೆರಿಗೆ ಹಣ. ನಮ್ಮ ಚಿಕ್ಕಬಳ್ಳಾಪುರದ ಬೆಂಗಳೂರಿನಿಂದ ಕೂಗಳತೆಯ ದೂರದಲ್ಲಿರುವಂತಹ ನನ್ನ ಚಿಕ್ಕಬಳ್ಳಾಪುರಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ರೆ ನೀವು, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡ್ತಾನ? ನೀವೇ ಹಾಕಿದರೆ ಇದು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಇದು ಯೋಗ್ಯವಲ್ಲ. ಆ ರೀತಿ ಮಾಡಿದರೆ ಶಿಕ್ಷೆಗೆ ಅರ್ಹ ಅಂತ ಬರೆದಿದ್ದೀರಾ. ಶಿಕ್ಷೆಗೆ ನಾವು ಅರ್ಹರ? ಹಂಗಾದ್ರೆ ನೀವೇ ನೀರು ಕುಡಿಸ್ಬಿಟ್ಟು ನಮ್ಮನ್ನೇ ಜೈಲಿಗೂ ಹಾಕ್ಸ್ಬಿಡ್ತೀರಾ? ನೋಡಿ, ನಾನು ಹೇಳ್ತಾ ಇರೋದು, ದಪ್ಪ ಚರ್ಮದ ಈ ಎಮ್ಮೆ ಚರ್ಮದ ಸರ್ಕಾರಗಳನ್ನು ನಂಬಿಕೊಂಡು ನನ್ನ ಜನತೆ ಏನೂ ಆಗೋದಿಲ್ಲ. ನನ್ನೆಲ್ಲ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ರಾಜಕೀಯವನ್ನು ಸೈಡ್ಗಿಡೋಣ, ರಾಜಕೀಯವನ್ನು ಎಲೆಕ್ಷನ್ ಬಂದಾಗ ಮಾಡೋಣ. ಇದು ನಮಗೋಸ್ಕರ ಮಾಡ್ತಾ ಇರುವಂಥ ಹೋರಾಟ.
ನೀವು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಒಂದು ಸೆಕೆಂಡ್, ಇವಾಗ ನೀವು ಕುಡಿತಾ ಇದ್ದೀರಾ ಮನೆಯಲ್ಲಿ, ಈ ವಿಡಿಯೋ ನೋಡ್ತಾ ನೀವು ನೀರೇನು ಕುಡಿತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮ ಹೆಂಡತಿ ಏನು ಅಡುಗೆಗೆ ಇವಾಗ ನೀರು ಉಪಯೋಗಿಸ್ತಾ ಇದ್ದೀರಾ, ಇದೇ ಗಲೀಜು ನೀರು, ಇದೇ ವಿಷವನ್ನು ಸರ್ಕಾರ ಕುಡಿಬಾರ್ದು ಅಂತೇಳಿರೋಂತಹ ವಿಷವನ್ನು ನೀವು ಕುಡಿಯೋಕೆ ಹೋಗ್ತಿದ್ದೀರಾ. ಜೊತೆಗೆ ಈ ನೀರನ್ನು ಕುಡಿದ್ರೆ ನಿಮಗೆ ಶಿಕ್ಷೆ ಅಂತ ಏನು ಹೇಳಿದರೆ, ಹೌದು, ಸರ್ಕಾರ ತುಂಬ ಜಾಣತನ ಪ್ರದರ್ಶನ ಮಾಡಿದೆ ನೋಡಿ. ಇಲ್ಲಿ ನಿಮಗೆ ಶಿಕ್ಷೆ ಏನಂತಂದರೆ ನಿಮ್ಮ ಕಿಡ್ನಿಗಳನ್ನು ಫೇಲ್ ಮಾಡ್ತಾರೆ, ನಿಮ್ಮ ಲಿವರ್ಗಳನ್ನ ಡ್ಯಾಮೇಜ್ ಮಾಡ್ತಾರೆ, ನಿಮಗೆ ಕ್ಯಾನ್ಸರ್ ಅಂತಹ ಗ್ಯಾರಂಟಿ ಭಾಗ್ಯಗಳನ್ನು ಕೊಡ್ತಾರೆ. ಈ ರೀತಿಯ ಸರ್ಕಾರ ಈ ರೀತಿಯ ಕೆಲಸ ಮಾಡೋದಕ್ಕೆ ಈ ಬೋರ್ಡ್ ಹಾಕಿ ನಿಮಗೆ ಎಚ್ಚರಿಕೆ ಕೊಟ್ಟಿದೆ. ನಾಳೆ ಅವರೆಲ್ಲೂ ಸಿಕ್ಕಾಕೊಳ್ಳಲ್ಲ. ಅವ್ರು ಹೇಳಿದ್ದಾರೆ ಯಾಕ್ರಿ ಈ ನೀರು ಕುಡಿದ್ರಿ ಅಂತ ಕೇಳ್ತಾರೆ. ಮೂರ್ಖರಾಗೋದು ನಾವು, ನೀವು. ನಮ್ಮ ತಂದೆ ತಾಯಿಗಳು, ನಮ್ಮ ಮಕ್ಕಳು, ಮುಗ್ಧ ಮಕ್ಕಳು ಈ ನೀರು ಕುಡಿತಾ ಇದ್ದಾರೆ. ಸರ್, ನಾನು ಸರ್ಕಾರವನ್ನು ಕೇಳೋದನ್ನ ಇನ್ನು ಮೇಲೆ ಬಿಟ್ಬಿಡ್ತೀನಿ. ಸರ್ಕಾರದ ಕಾಲರ್ ಪಟ್ಟಿ ಹಿಡ್ಕೊಂಡು ನಾವೇನು ಎಳೆದು ಆಚೆಗಡೆ ಎಳೆದು ನಾವು ಕೆಲಸ ಮಾಡೋಣ. ಜನತೆ ಇವತ್ತು ಒಂದಾಗಬೇಕು. ಜನತೆ ನಮ್ಮ ಹಕ್ಕುಗಳನ್ನು ಕೇಳೋದು ಇಷ್ಟು ದಿವಸ ಮುಗಿದೋಯ್ತು. ಇನ್ನು ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಕೆಲಸನ ಇವಾಗ ನಾವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಿಜಕ್ಕೂ ನಾನು ವಿಷಾದದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಹೆಣ ಬಿದ್ದರೆ ಅದಕ್ಕೆ ಕಾರಣ ನಾವೇ. ಇದನ್ನು ನಾನು ಕಳಕಳಿಯಿಂದ ನಿಮ್ಮನ್ನೆಲ್ಲ ಹೃದಯಪೂರ್ವಕವಾಗಿ ಕಾಲಿಗೆ ನಮಸ್ಕಾರ ಮಾಡಿ ನನ್ನೆಲ್ಲ ಇಡೀ ಜನತೆಯನ್ನು ಕೇಳ್ಕೊತಾ ಇದ್ದೀನಿ. ಇದು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಅಲ್ಲ. ಮುಷ್ಟೂರು ಕೆರೆಗೆ ಯಾವುದು ನೀರು ಬಿಡ್ತಾ ಇರೋದು? ಇದೇ ನೀರು ಬಿಡ್ತಾ ಇದ್ರೆ ಮುಷ್ಟೂರಿಂದ ಎಷ್ಟು ದೂರ ಈ ನೀರುಗಳು ಹರಿತಾ ಇರ್ಬೋದು ನಿಮ್ಗೇನೋ ಗೊತ್ತಿದ್ಯಾ? ಪೆರೇಸಂದ್ರದ ನನ್ನ ಊರಿಗೂ ಇದೇ ನೀರನ್ನೇ ಬಿಡ್ತಾ ಇರೋದು. ಸರ್, ಎಲ್ಲ ಕಡೆ ಇದೇ ನೀರನ್ನು ತುಂಬಿಸ್ತಾ ಇದ್ದಾರೆ. ದಯವಿಟ್ಟು ಕಳಕಳಿಯ ಮನವಿ ಇಡೀ ನನ್ನ ಚಿಕ್ಕಬಳ್ಳಾಪುರ ಜನತೆಯಲ್ಲಿ, ವಿಶೇಷವಾಗಿ ನನ್ನ ಚಿಕ್ಕಬಳ್ಳಾಪುರದ ನಗರ ನಿವಾಸಿಗಳಲ್ಲಿ, ಎಲ್ಲರೂ ಪ್ರಬುದ್ಧರಿದ್ದೀರಿ. ದಯವಿಟ್ಟು ಈಗಲಾದರೂ ಒಂದಷ್ಟು ಎಚ್ಚರಿಸಿಕೊಂಡು ಬನ್ನಿ ಹೊರಗಡೆ. ಇನ್ನಾದರೂ ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ದಯವಿಟ್ಟು ಬನ್ನಿ. ಈಗ ಬೋರ್ವೆಲ್ಸ್ ತೋರಿಸ್ತೀನಿ ನೋಡಿ. ಇದು ಕೆರೆಕಟ್ಟೆ, ಅದೇ ಬೋರ್ಡು. ಎಷ್ಟು ಒಂದು 20-30 ಹೆಜ್ಜೆ ಬಂದಿದ್ದೀವಿ ಕೆರೆಯಿಂದ. ಈ ರೀತಿ ಸರಣಿ ಬೋರ್ವೆಲ್ಗಳು ಈ ಕಟ್ಟೆ ಸುಮಾರು ಉದ್ದಕ್ಕೂ ಹೋದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋರ್ವೆಲ್ಗಳ ಜಾತ್ರೆ ಇದೆ. ಬೋರ್ವೆಲ್ಗಳು ಎಲ್ಲಿ ನೋಡಿದ್ರು ಬೋರ್ವೆಲ್. ಅಷ್ಟು ಹಣ ನಮ್ಮ ಹತ್ರ ದುಡ್ಡಿದೆ. ಬೋರ್ವೆಲ್ಗಳು ಹಾಕೋ ಅಷ್ಟು ಹಣ ನಮಗೆ ದೇವರು ಅಷ್ಟಾದರೂ ದಯವಿಟ್ಟು ಕೊಟ್ಟಿದ್ದಾನೆ, ಕೊಳಚೆ ನೀರನ್ನು ಕೊಡೋದು. ಈ ಬೋರ್ವೆಲ್ಗಳಲ್ಲೇ ಇಲ್ಲಿನ ವಾರ್ಡ್ ನಂಬರ್ 15 ಇರ್ಬೋದು, 16 ಇರ್ಬೋದು, 13, ಏನೇನು 12, ಏನೇನು ವಾರ್ಡ್ಸ್ ಇದ್ದ ಸರ್ ಎಲ್ಲೆಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಿದೆ ನನ್ನ ಜನತೆಯ ಪರವಾಗಿ. ನಿಮಗೇನಾದರೂ ನಾವು ಏನು ಸ್ವಾಭಿಮಾನವಾಗಿ ಬದುಕಬೇಕು ಅಂತ ನಿಮ್ಗೆ ಯಾರಿಗಾದರೂ ಇದ್ದರೆ ನನ್ನ ಜನತೆಯಲ್ಲಿ ನಾನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ನನ್ನ ಭಾಷೆ ಏನಾದರೂ ಹರಿತವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾವ್ಯಾವುದು ಬೋರ್ವೆಲ್ಲಿಂದ ಯಾವ್ಯಾವ ವಾರ್ಡ್ಗೆ ಏನೇನು ನೀರು ಬರ್ತಾ ಇದೆ, ನೀವು ಕುಡಿತಾ ಇರೋ ನೀರು ಏನು ಅಂತ ದಯವಿಟ್ಟು ನಗರಸಭೆಯಲ್ಲಿ ಹೋಗಿ ಕೇಳಿ ಸರ್. ನಿಮ್ಗೆ ಯಾವ ವಿಷಯದ ನೀರು ಕೊಡಿಸ್ತಾ ಇದ್ದಾರೋ ಅಥವಾ ಅಮೃತ ಕೊಡಿಸ್ತಾ ಇದ್ದಾರೋ ಕೇಳಿ ಸರ್ ಒಂದ್ಸಲ. ದಯವಿಟ್ಟು ಇದು ನನ್ನ ಕಳಕಳಿಯ ಮನವಿ. ಯಾವ ಬೋರ್ವೆಲ್ಗಳು ಕೊಡ್ತಾ ಇದ್ದಾರೆ ಏನು ಅನ್ನೋದು ದಯವಿಟ್ಟು ಜನತೆ ಹೋಗಿ ನಗರಸಭೆಯಲ್ಲಿ ಕೇಳಬೇಕು. ಯಾವ ನೀರು ಕುಡಿತಾ ಇದ್ದೀರಿ? ಯಾಕೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಬಡ್ಡಿನೂ ಸೇರಿಸಿ ವಸೂಲಿ ಮಾಡ್ತಾರಲ್ವಾ ನಗರಸಭೆಯವರು? ಹಾಗಾದರೆ ಯಾಕೆ ಈ ಥರ ಕೊಳಚೆ ನೀರು, ಚರಂಡಿ ನೀರು ಸರ್, ಯಾರೋ ಟಾಯ್ಲೆಟ್ ತೊಳ್ಕೊಂಡಿರೋ ನೀರನ್ನ ಬಿಡ್ತಾವ್ರೆ. ಯಾವುದೋ ಫ್ಯಾಕ್ಟ್ರಿಯಿಂದ ಬಂದಿರೋ ಕೆಮಿಕಲ್ ನೀರೆಲ್ಲ ನಾವು ಕುಡಿಸ್ತಾ ಇದ್ದಾರೆ ಸರ್ ನಮಗೆ. ಈಗಲಾದರೂ ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ನೀರನ್ನು ಕುಡಿಯೋದನ್ನು ನಾವು ನಿಲ್ಲಿಸಬೇಕು. ಜೊತೆಗೆ ಈ ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳಬೇಕು. ನಾವು ಕೇಳ್ತಾ ಇರೋದು ಏನು ಸರ್? ನೀರಷ್ಟೇ. ನಮ್ಗೆ ಗಾಳಿ ಏನೋ ದೇವರು ಕೊಟ್ಬಿಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ. ನೀರು ಕೊಡಬೇಕು. ಟ್ಯಾಕ್ಸ್ ಕಟ್ಸ್ಕೊತಿದ್ದಾರೆ ನಮ್ಮ ಹತ್ರ. ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲ ಜನತೆ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ. ಜನಕ್ಕೆ ಯಾವ ರೀತಿ ನೀರನ್ನೇ ನಮ್ಮ ಕೆರೆಗಳಿಗೆ ಹರಿಸಿ ಅಂತೇಳಿ ಶಾಸಕರು ಕ್ಯೂ ನಿಂತ್ಕೊಂಡಿದ್ದಾರೆ ಸರ್ಕಾರದ ಮುಂದೆ. ಇದೇ ನೀರನ್ನ ನಮ್ಮ ಕೆರೆಗಳಿಗೆ ಹರಿಸಿ ಅಂತೇಳಿ ಇವತ್ತು ಇದೇ ಬಡ್ಜೆಟಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ 3 ತಾಲೂಕುಗಳಿಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಬೇರೆ ತಾಲೂಕುಗಳು ಬೇರೆ ಶಾಸಕರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತಂತೂ ಹೇಳ್ತೀನಿ. ಇದೇ ನೆಲಮಂಗಲದ ಕಾಂಗ್ರೆಸ್ ಶಾಸಕರು ನೀರನ್ನು ಬೇಡ ಅಂತ ಹೇಳಿದ್ದಾರೆ. ದ್ವಿತೀಯ ಹಂತದ ಸಂಸ್ಕರಿಸಿದ ನೀರನ್ನು ಬೇಡ ಅಂತ ಹೇಳಿದ್ದಾರೆ.
ದೊಡ್ಡಬಳ್ಳಾಪುರದ ಇಲ್ಲಿಂದ ಪಕ್ಕದಲ್ಲೇ ಇರುವಂತಹ ನನ್ನ ಗಡಿ ಅಂತ ಹೊಂದಿಕೊಂಡಿರುವಂತಹ ದೊಡ್ಡಬಳ್ಳಾಪುರದ ಯುವ ಶಾಸಕ ಧೀರಜ್ ಮುನ್ರಾಜ್ ಅವರು ಬೇಡ ಅಂತ ಹೇಳಿದರೆ ನಾವು ಒಳ್ಳೆಯದನ್ನ ಮಾಡಲ್ಲ ತಗೊಬೇಕು, ಯಾರಿಗೋ ಏನೋ ಕೆಟ್ಟದನ್ನು ನಾವು ಮಾಡಲ್ಲ ತಗೊಬಾರ್ದು. ಯಾರೋ ಏನೋ ಹೇಳ್ತಿದ್ದಾರೆ ಅಂತಂದರೆ ಅವ್ರ ಜನತೆ ಆ ಒಂದು ದಿವಸ ಅವ್ರಿಗೂ ಉತ್ತರ ಕೊಡೋವಂಥ ಕೆಲಸ ಮಾಡ್ತಾರೆ. ನಾವೀಗ ಅನುಭವಿಸ್ತಾ ಇದ್ದೀವಿ ಸರ್. ಎಲ್ಲಿ ನೋಡಿದ್ರು ಈ ರೀತಿಯ ಜೊಂಡು ಬೆಳ್ಕೊತಾ ಇದೆ. ಜೊತೆಗೆ ನನ್ನ ಏನು ಜನಗಳ ದೇಹದಲ್ಲೂ ಕೂಡ ಜೊಂಡು ಬೇರೆ ಬೇರೆ ರೀತಿ ಬೆಳೀತಾ ಇದೆ. ಇನ್ನಿದನ್ನು ನಾವು ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಸರ್. ಕಳೆದ 10 ವರ್ಷದಿಂದ ಈ ನೀರು ಹರಿತಾ ಇದೆ. 2ನೇ ಹಂತದ ಯೋಜನೆಗಳಿಗೆ ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಸಜ್ಜಾಗ್ತಾ ಇದೆ. ಈ ಟೈಮಲ್ಲಿ ನೀವು 10 ವರ್ಷದಿಂದ ಮೌನ ವಹಿಸಿದ ಕಾರಣ ಏನು ಸರ್? ಮೌನ ವಹಿಸಿದ್ದು ನೋಡಿ, ಇದೊಂದು ದುರ್ದೈವನೋ ಅಥವಾ ಏನು ಅಂತ ಗೊತ್ತಿಲ್ಲ. ನೀವು ಹಿರಿಯ ಪತ್ರಕರ್ತರಿದ್ದೀರಾ, ನಾವು ಸಹ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ನಿಮಗೊಂದು ಗೊತ್ತಿರಲಿ, 3 ವರ್ಷದ ಹಿಂದೆ BJP ಸರ್ಕಾರ ಕೊನೆಯ ಬಜೆಟನ್ನು ಮಂಡಿಸುವಾಗ ಈ ಒಂದು 3ನೇ ಹಂತದ ಶುದ್ಧೀಕರಣ ಮಾಡುವಂಥದ್ದು ಕಡೆಗೆ ಗಮನ ಕೊಟ್ಟು ಆ ಬಜೆಟ್ನಲ್ಲೂ ಕೂಡ ಅದು ಉಲ್ಲೇಖ ಇದೆ. ದುರ್ದೈವ BJP ಸರ್ಕಾರ ಬರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀವಿ. ಶಾಸಕ ಪ್ರದೀಪ್ ಈಶ್ವರ್ ಅವರು ಒಬ್ಬ ಯುವಕರು, ಅವರು ಬಂದಾಗ ಅವ್ರಿಗೊಂದಷ್ಟು ಕಾಲಾವಕಾಶ ಕೊಡಬೇಕಾಗಿರೋದು ಎಲ್ಲ ಒಂದು ಪ್ರಬುದ್ಧ ನಾಗರಿಕರ ಒಂದು ಜವಾಬ್ದಾರಿ. ಅದಕ್ಕೋಸ್ಕರ ನಾವು ಇಷ್ಟು ದಿವಸ ಕಾದ್ಕೊಂಡ್ಬಂದ್ವಿ. ಲಾಸ್ಟ್ 1 ಇಯರಿಂದ ಇದನ್ನು ಒಂದು ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ ಹೋರಾಟನ. ಇವತ್ತು ಮುಗಿದಿದೆ, ಆ ಸಹನೆ ಕಟ್ಟೆ ಒಡೆದೋಗಿದೆ. ಇಷ್ಟು ಟೈಮ್ ಕೊಡ್ದಿರ ಏನೂ ಮಾಡೋದಿರೋಕ್ಕಾಗೋದಿಲ್ಲಲ್ಲ ಸರ್. ಶಿಶುಪಾಲನಿಗೂ ಕೃಷ್ಣ ಕೊಡಲಿಲ್ಲ ಸರ್ 100 ಸಲ ಟೈಮು. ಅದೇ ರೀತಿ ಸರ್, ಎಲ್ಲರಿಗೂ ಒಂದು ಟೈಮ್ ಅನ್ನೋದು ಬೇಕಾಗುತ್ತೆ. ಆ ರೀತಿ ನಾವು ಸಹ ಸಮಯ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ವಿಫಲರಾಗಿದ್ದಾರೆ. ಹೋರಾಟ ಒಂದೇ ನಮ್ಮ ಮುಂದಿರುವಂತಹ ಅಸ್ತ್ರ ಅಂತ ಈ ಮುಖಾಂತರ ಹೇಳ್ತೀವಿ ಸರ್. ಯಾವ ರೀತಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ರೋಡಲ್ಲಿ ನನ್ನ ಎಲ್ಲ ಸ್ನೇಹಿತರು, 100 ಜನ ಸ್ನೇಹಿತರು ಅಲ್ಲಿ ಕಾಯ್ತಿದ್ದಾರೆ. ಸಮಾನ ಮನಸ್ಕರು, ವಿವಿಧ ಸಂಘಟನೆಗಳು ಎಲ್ಲ ಕಾಯ್ತಿದ್ದಾರೆ. ಈಗಾಗಲೇ ಸುಮಾರು ಫೋನ್ ಕಾಲ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ಅಲ್ಲಿ ಬಂದಾಗ ಅಲ್ಲಿ ನಾವೀಗ ನಿರ್ಧಾರ ಮಾಡ್ತೀವಿ ಯಾವ ರೀತಿಯ ಮೊದಲ ಹೆಜ್ಜೆ ಇಡ್ತೀವಿ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಗ್ರಹಚಾರ ಬಿಡಿಸುವಂತಹ ಕೆಲಸ ಚಿಕ್ಕಬಳ್ಳಾಪುರದ ಶಾಸಕರಿಗೆ ಅವರ ನಿಜವಾದ ಮುಖವಾಡವನ್ನು ಬಿಚ್ಚಿ ಅವರಿಗೆ ಇಡೀ ಜನತೆಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಮತ್ತು ಜನಗಳ ಹತ್ರ ನೀವು ಹೋಗೋದಕ್ಕಾಗಬಾರ್ದು. ನೀವೇನು ಹೇಳ್ತಿದ್ರೆ ನಮ್ಮ ಏನು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋಂಥ ಕಾರ್ಯಕ್ರಮ ಏನು ಊರಿಗೆ ಹೋಗ್ತಾರಲ್ಲ, ನಮ್ಮ ಊರಿಗೆ ನಮ್ಮ ಶಾಸಕರು ಈ ಸಲ ಹೋದಾಗ ನಿಮ್ಗೆ ಯಾವ ರೀತಿ ಗೌರವ ಸಿಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಕಷ್ಟ ಆಗುತ್ತೆ ಇನ್ನು ಮೇಲೆ ನೀವು ಊರುಗಳೊಳಗಡೆ ಹೋಗೋದು. ನಾನು ನೀವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಶಾಸಕರು. ಯಾಕಂದರೆ ಶಾಸಕರು 100 ಸಲ ವಿಡಿಯೋ ಮಾಡಿದ್ದಾರೆ, 100 ಸಲ ಜನಗಳ ಗಮನಕ್ಕೆ ತಂದಿದ್ದಾರೆ. ನಾನು ಅದು ಮಾಡ್ತೀನಿ, ಎಲೆಕ್ಷನ್ ಆದಮೇಲೆ ಹೇಳಿದ್ದಾರೆ ನಾನು ನನ್ನ ಜನತೆಯ ಪರವಾಗಿ ನೀರಾವರಿ ಹೋರಾಟ ಮಾಡ್ತೀನಿ, ವಿಧಾನಸೌಧದಲ್ಲಿ ಜೋರಾದ ಕೂಗು ಮಾಡ್ತೀನಿ ಅಂತ. ಯಾವತ್ತು ಕೂಗೆತ್ತಿದ್ದಾರೆ ಸರ್ ಅವರು? ಏನು ಪ್ರಾಬ್ಲಮ್ ಆಗಿದೆ ಅವ್ರಿಗೆ? ಅವ್ರಿಗೂ ಈ ನೀರು ಕುಡ್ದು ಏನಾದರೂ ತೊಂದರೆ ಆಗಿದೆಯಾ? ಗಂಟ್ಲೇನಾದರೂ ಕಟ್ಕೊಂಡಿದ್ಯಾ? ಈ ನೀರು ಕುಡಿದು ಒಳ್ಳೆ ನೀರೇ ಕುಡಿತಾ ಇದ್ದೀರಲ್ಲ ಸರ್, ಕಾವೇರಿ ನೀರು ಕುಡಿತಾ ಇದ್ದೀರಾ ಬೆಂಗಳೂರಲ್ಲಿ ತಾವು. ನನ್ನ ಜನತೆಗೆ ಯಾಕೆ ಸರ್ ಈ ಥರ ಮೋಸ ಮಾಡ್ತಾ ಇದ್ದೀರಾ ಶಾಸಕರೇ? ಇನ್ನು ನಮ್ಮ ತಾಳ್ಮೆಯ ಸಹನೆಯ ಕಟ್ಟೆ ಮುಗಿದೋಗಿದೆ. ನೀವು ಏನು ನಮ್ಮ ಕೆರೆಗಳ ಕಟ್ಟೆಯಲ್ಲಿ ವಿಷ ತುಂಬಿಸ್ತಾ ಇದ್ದೀರಾ. ಇನ್ನು ನಮ್ಮ ಯಾವುದೇ ನಿಮಗೆ ಒಂದು ವಿಶ್ವಾಸ ನಿಮ್ಮ ಬಗ್ಗೆ ಇಲ್ಲ. ನಮಗೆ ಹೋರಾಟದ ಮುಖಾಂತರ ನಮ್ಮ ಹಕ್ಕುಗಳನ್ನು ನಾವು ಕಿತ್ಕೊಳ್ಳುವಂತಹ ಕೆಲಸವನ್ನು ಚಿಕ್ಕಬಳ್ಳಾಪುರದ ಪ್ರಬುದ್ಧ ಜನತೆ ಇವತ್ತಿಂದನೇ ಪ್ರಾರಂಭ ಮಾಡ್ತಾ ಇದೆ. ಇದಕ್ಕೆ ತಾವು ತಮ್ಮ ಸರ್ಕಾರ ಎಚ್ಚರವಾಗಿರಬೇಕು, ಸಿದ್ಧವಾಗಿರಬೇಕು ಅಂತ ಈ ಮೂಲಕ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳುವಂತ ಕೆಲಸ ಆಯಿತು ಈಗ ಒಂದು ಅರ್ಧ ಗಂಟೆ ಹಿಂದೆ. ಇದ್ರ ಪರವಾಗಿ ನಾನು ಹಿಂದೆನೂ ಇದ್ದೀನಿ, ಮುಂದೆನೂ ಇರ್ತೀನಿ. ಸಂದೀಪ್ ಅವರು ಜನರ ಪರವಾಗಿ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ತಾಲೂಕಿನ ಎಲ್ಲ ಶಾಸಕರು ಬಂದರೆ ವಿಧಾನಸೌಧಕ್ಕೆ ಹೋಗುವಂಥ ಕೆಲಸ ಮಾಡೋಣ, ಅಲ್ಲಿ ಪ್ರಶ್ನೆ ಮಾಡೋಣ ನಮ್ಮ ಹಕ್ಕುಗಳಿಗೆ ಅಂತ ಹೇಳಿದ್ದಾರೆ. ನೋಡಿ, ನಾನು ಶಾಸಕರ ಒಂದು ವಿಡಿಯೋ ಆಗಲಿ ಇನ್ನೊಂದಾಗಲಿ ನಾನು ನೋಡಿಲ್ಲ. ತಾವು ಹೇಳ್ತಾ ಇರೋದನ್ನೇ ಕೋಟ್ ಮಾಡೋಂಗಿದ್ರೆ ನೋಡಿ, ಬೇರೆ ಶಾಸಕರು ಬರ್ತಾರೋ ಇಲ್ವಾ, ಇದು ಕಾಗಮ್ಮ ಗೂವಕ್ಕ ಕತೆ ಕೇಳೋಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರದವ್ರು ಯಾರೂ ಇಲ್ಲ. ವಿಶ್ವೇಶ್ವರಯ್ಯನ ತವರೂರಿದು. ನೀವು ಹೆಂಗೆ ಏನೂ ಇಲ್ಲದೆ ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಶ್ರಮದಿಂದ ನಿಮ್ಮ ಜೀವನವನ್ನು ಕಟ್ಕೊಂಡಿದ್ದೀರಾ, ಅದೇ ರೀತಿ ಪ್ರತಿಯೊಬ್ಬ ಚಿಕ್ಕಬಳ್ಳಾಪುರದ ಪ್ರಜೆ ಸಹ ಒಬ್ಬ ಪ್ರದೀಪ್ ಈಶ್ವರೇ. ಎಲ್ಲರಿಗೂ ಬುದ್ಧಿ ಇದೆ. ನೀವು ಯಾವುದೋ ಒಂದು ನಮಗೆಲ್ಲ ಮಂಕುಮೂತಿ ಎರಚಿ ನಿಮ್ಮ ಮಾತುಗಳಿಂದ ಆಗೋಯ್ತದೆಲ್ಲ. ಈಗ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರೋ ಬಂದರೆ ನೀವೇನ್ರಿ ಹೋಗಿ ಕೇಳೋದು? ಯಾರೋ ಸತ್ತೋದ್ರೆ ಇಲ್ಲಿ ನಮ್ಮ ಜನ ಇಲ್ಲಿ ಸತ್ತೋದ್ರೆ ಬೇರೆಯವ್ರು ಬಂದು ನಮ್ಗೇನಾದರೂ ಮಾಡ್ತಾರೇನ್ರಿ? ಅವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನ್ನ ಹತ್ರ ಅಂತಂದರೆ ನಾನು ಚಿಕ್ಕಬಳ್ಳಾಪುರದ ಮಾಮೂಲಿ ಜನತೆಯನ್ನು ಪ್ರತಿನಿಧಿಸುವ ಒಂದು ವ್ಯಕ್ತಿ. ಯಾವುದೇ ಚಿಕ್ಕಬಳ್ಳಾಪುರದ ಜನತೆಯ ಮುಂದೆ ನಿಮ್ಮ ಈ ನಾಟಕ ನಡೆಯೋದಿಲ್ಲ.
ನೀವು ಹೋಗಬೇಕು, ಕೇಳಬೇಕು. ಈಗೇನು ಬಜೆಟ್ ಆಗಿದೆ ಮತ್ತೆ ಅವ್ರು ಬೇಕಿದ್ರೆ ಒಂದು ಇಂಟ್ರಿಮ್ ಬಜೆಟ್ ಮಾಡಿಸ್ಬೋದು, ಮಾಡಿಸಿ ಮತ್ತೆ ಅದಕ್ಕೆ ಹಣ ಇಡುವಂಥ ಕೆಲಸ ಮಾಡ್ಬೋದು. ಬನ್ನಿ ನಿಮ್ಮ ಜೊತೆ, ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ. ಆಯಿತು, ಯುವಕರಿದ್ದೀರಾ, ನಿಮ್ಮ ಜೊತೆ ನಾವು ಬರ್ತೀವಿ. ಏನು ಹೆಚ್ಚು ಕಡಿಮೆ ಆಗಿದೆ ಅದು ಬಿಟ್ಬಿಡೋಣ. ಪಕ್ಷಾತೀತವಾಗಿ ನಿಮ್ಮ ಜೊತೆ ನಾವು ಭುಜಕ್ಕೆ ಭುಜ ಕೊಟ್ಟು ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ. ಪ್ರದೀಪ್ ಈಶ್ವರ್ ಅವರೇ, ಬನ್ನಿ, ದಯವಿಟ್ಟು ಹೋಗೋಣ. ವಿಧಾನಸೌಧಕ್ಕೆ ಹೋಗ್ಬೇಕಾ, ಸಿದ್ದರಾಮಯ್ಯನವ್ರ ಮನೆ ಹತ್ರಕ್ಕೆ ಹೋಗ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರ ಕಾಲು ಹಿಡಿಬೇಕಾ, ಏನು ಬೇಕಾದ್ರೂ ಮಾಡೋಣ. ಮತ್ತೆ ಒಂದು ಸಪ್ಲಿಮೆಂಟ್ರಿ ಬಜೆಟ್ ಏನೋ ಹೇಳ್ತಾರೆ, ಅದಕ್ಕೆ ಪೂರಕವಾದ ಒಂದು ಬಜೆಟನ್ನು ಮಾಡಿಸಿ ದಯವಿಟ್ಟು ಚಿಕ್ಕಬಳ್ಳಾಪುರದ ನೀರನ್ನು ಶುದ್ಧ ಮಾಡುವಂತಹ ಕೆಲಸ ಶುದ್ಧ ಮನಸ್ಸಿಂದ ನೀವು ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸರ್, ಈಗ